ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೆಲ್ಲ ಬಿಡಾಕು ಅಶ್ವಿನ್. ಒಟ್ನಲ್ಲಿ ಸೇವಂತಿ ದೇವತೆ ಕಣೋ. ಅವಳು ಯಾರಿಗೂ ಕೇಡ್ ಬಗೆಯಲ್ಲ ಕಣೋ. ಹಾಗಿದ್ರೆ ನಮ್ಮ ಮಗುನ್ ಕೊಂದಿದ್ ಸೇವಂತಿ ಅಲ್ಲ. ಮತ್ಯಾರು? ಮತ್ತಿನ್ಯಾರು ಅನ್ಕೊಂಡಿದ್ದೀಯ? ಅವಳೆ. ಅವಳೆ ಅಂದ್ರೆ ಯಾರು? ನಾನು ಹೇಳಲ್ಲಪ್ಪ, ನಾನು ಹೇಳಲ್ಲ. ಈ ಕೆಲ್ಸನು ಪ್ರಿಯಾನೇ ಮಾಡಿ ಸೇವಂತಿ ಕುತ್ಕೆಗೆ ತಂದಿಟ್ಲಲ್ವಾ? ನಂಗೆ ಗೊತ್ತಿಲ್ಲ. ಧೈರ್ಯವಾಗಿ ಹೇಳಿ, ನಾನಿದ್ದೀನಿ. ಅಶ್ವಿನ್, ಕರ್ಮ ಯಾರನ್ನೂ ಬಿಡಲ್ಲ ಕಣೋ. ನಮ್ಮ ಪ್ರಿಯನೂ ಬಿಡಲ್ಲ ಕಣೋ. ಅಂತ ಕರ್ಮ ಅವಳೇನ್ ಮಾಡಿದ್ಲು? ಸೇವಂತಿಗೆ ಮಾಡಿದ ಅನ್ಯಾಯ ಸತ್ ಮಗು ಶಾಪ. ಮಗು ಶಾಪನ? ಓ ಕಣೋ ಅಶ್ವಿನ್, ನನಗೆ ಕಣ್ಬಿಡಕ ಆಗ್ತಿಲ್ಲ ಕಣೋ. ಸಖತ್ ನಿದ್ದೆ ಎಳಿತಾ ಇದೆ. ನಾನು ಮಲಕೋಬೇಕು ಕಣೋ. ಅತ್ತೆ, ಯಾವ ಮಗು ಶಾಪ? ಅಯ್ಯೋ, ಸೇವಂತಿ ಮಗು. ಅತ್ತೆ, ಯಾವ ಮಗು ಶಾಪ? ಸೇವಂತಿ ಮಗು. ಥೂ ಅತ್ತೆ, ಎದೊಳಿ ಅತ್ತೆ. ಅತ್ತೆ ಅತ್ತೆ ಅತ್ತೆ, ನಮ್ಮ ಮಗುನ್ ಕೊಂದಿದ್ ಯಾರು? ಪ್ರಿಯಾ ತಾನೆ? ಅತ್ತೆ ಅತ್ತೆ ಅತ್ತೆ, ಎದೊಳಿ ಅತ್ತೆ. ಅತ್ತೆ, ಕಣ್ ಬಿಡಿ ಅತ್ತೆ. ಅತ್ತೆ ಅತ್ತೆ, ಮಾತಾಡಿ. ಅತ್ತೆ, ನಮ್ಮ ಮಗುನ್ ಕೊಂದಿದ್ ಪ್ರಿಯಾನಾ? ಪ್ರಿಯಾನಾ? ಅತ್ತೆ ಅತ್ತೆ, ಎದೊಳಿ ಅತ್ತೆ. ಹೌದು ಕಣೋ ಅಶ್ವಿನ್, ನಿನ್ನ ಮಗನ್ ಕೊಂದಿದ್ದು ಪ್ರಿಯಾನೇ. ಲೋ ಅಶ್ವಿನ್, ಜ್ಯೂಸ್ ಚೆನ್ನಾಗಿದೆ ಕೊಡೋ, ಇನ್ನೂ ಸ್ವಲ್ಪ ಕೊಡೋ. ತಂದೆ, ಈ ತಾಯಿ ನೋವೇನು ಅಂತ ನಿನಗಿವತ್ತಾದ್ರೂ ಅರ್ಥ ಆಯ್ತಲ್ಲ. ನೀನ್ ಕೊನೆಗೂ ನನ್ನ ಕೈ ಬಿಡ್ಲಿಲ್ಲ. ಈ ಮದ್ವೆಗ್ ಮುಂಚೆನೆ ನನ್ ಮಗು ಬದುಕಿದೆ ಅನ್ನೋ ವಿಷಯನ ತಿಳಿಸ್ಕೊಟ್ಟಿಲ್ಲ ತಂದೆ. ನಿನಗೆಷ್ಟು ಕೃತಜ್ಞತೆ ಹೇಳಿ. ಅರ್ಜುನ್ ಸರ್ ಜೊತೆ ಮತ್ತೆ ನನ್ನನ್ನು ಸೇರ್ಸಿದ್ಯಲ್ಲ, ನಿನ್ ಋಣ ನಾನು ಹೇಗ್ ತೀರಿಸ್ಲಿ? ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಎಂಥದೇ ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಆದ್ರೆ ನಾನೀಗ ಸತ್ಯ ಹೇಳ್ಬೋದಾ? ಈ ಸತ್ಯನ ಹೇಳಿ ನನ್ ಮದ್ವೆನ ನಿಲ್ಲಿಸ್ಬಹುದಾ? ಅದನ್ನ ನೀನ್ ಮೆಚ್ಕೋತೀಯ ತಂದೆ? ಇಲ್ಲ, ಅದನ್ನ ಯಾವ ದೇವರು ಒಪ್ಪಲ್ಲ. ಮೀರಾ ಲೈಫಲ್ಲಿ ಆಟ ಆಡೋದಕ್ಕೆ ನನಗೇನು ಅಧಿಕಾರ ಇದೆ? ಅವಳಲ್ಲಿ ಇಲ್ದಿರೋ ಆಸೆ ದುರಾಸೆಗಳನ್ನ ಹುಟ್ಟಾಕಿದ್ದು ನಾನು, ಅದಕ್ಕೆ ನೀರೆರಿತಾ ಬಂದಿದ್ದು ನಾನೇ. ಈಗ ಹೋಗಿ ನಾನೇ ಅದನ್ನೆಲ್ಲ ಬುಡದ ಸಮೇತ ಕಿತ್ಕೊಂಡ್ಬಿಡ್ಲಾ?
ನಾನು ಒಬ್ಳು ಹೆಣ್ಣು ಅನ್ನೋದನ್ನ ಮರೆತು ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಬಹುದಾ? ಅರ್ಜುನ್ ಸರು ಮೀರಾ ಮದ್ವೆ ಆಗ್ಬೇಕು ಅಂತ ಅವರಿಬ್ಬರ ಇಮೇಜನ್ನ ಡ್ಯಾಮೇಜ್ ಮಾಡಿದ್ದೀನಿ, ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿದ್ದೀನಿ. ಈಗ ನಾನೇ ಹೋಗಿ ಮದ್ವೆ ನಿಲ್ಸಿದ್ರೆ ಅವಳು ಎಲ್ಲಿಗೆ ಹೋಗ್ಬೇಕು ಕೃಷ್ಣ? ಇಲ್ಲ, ಅರ್ಜುನ್ ಸರ್ಗೆ ನಮ್ಮ ಮಗು ಬದುಕಿರೋ ವಿಷಯನ ಹೇಳಲ್ಲ. ಕರ್ಣಭಾವನ್ಗೂ ಹೇಳ್ಬಿಡ್ತೀನಿ, ಯಾರಿಗೂ ಹೇಳ್ಬೇಡಿ ಅಂತ. ಮೀರಾ ಮತ್ತೆ ಅರ್ಜುನ್ ಸರು ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ರೆ ಸಾಕು. ನಾನು ನನ್ನ ಮಗು ಜೊತೆ ಎಲ್ಲಾದ್ರೂ ದೂರ ಹೋಗಿ ಬದುಕೋತೀನಿ. ಮಗು, ನಿನಗೆ ನಿನ್ ಮಗು ಬೇಕಾ ಸೇವಂತಿ? ಮಗು ಬೇಕಾ? ಅದ್ರ ಜೊತೆ ನೀನ್ ಸುಖವಾಗಿದ್ಬಿಡ್ತೀಯಾ? ಸುಖ ಅಂದ್ರೆ ಏನು ಅಂತ ಗೊತ್ತೇನೆ ನಿನ್ಗೆ? ಅದು ನಿನ್ ಹಣೆಲೇ ಬರ್ದಿಲ್ಲ ಅಂದ್ಮೇಲೆ ಅದ್ ಹೇಗ್ ತಾನೇ ಸಿಗತ್ತೆ? ನಿನ್ ಮಗುನ ಹುಡುಕೊಂಡು ನಿನ್ ಮನೆಯವರು ಊರೆಲ್ಲ ಅಲಿತಿದ್ದಾರೆ, ಆದ್ರೆ ಅದವ್ರಿಗೆ ಎಲ್ಲೂ ಸಿಗಲ್ಲ ಸೇವಂತಿ. ಯಾಕೆಂದ್ರೆ ನಿನ್ನ ಮಗು ಈಗ ನನ್ನ ಕೈವಶದಲ್ಲಿದೆ. ನನ್ನ ಕೈವಶ, ನನ್ನ ಕೈವಶ. ನೀನು ನನ್ನಿಂದ ನನ್ನ ತಂದೆನ ದೂರ ಮಾಡಿದ್ಯಾ, ನಾನು ನಿನ್ನಿಂದ ನಿನ್ ಮಗುನ ದೂರ ಮಾಡ್ತಿದ್ದೀನಿ. ಮುಂದೆ ಇನ್ಯಾವತ್ತೂ ನಿನ್ ಮಗುನ ನೀನ್ ನೋಡಕ್ಕಾಗಲ್ಲ ಸೇವಂತಿ, ನೋಡಕ್ಕಾಗಲ್ಲ. ನಿನ್ನ ಬಲಿ ಹಾಕಕ್ಕೆ ನಾನು ಮುಂದಿನ ದುರ್ಗಾಷ್ಟಮಿ ತನಕ ಕಾಯ್ಬೇಕು. ಕಾಯ್ತೀನಿ. ಅಲ್ಲಿವರೆಗೂ ನಾನು ನಿನ್ನನ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾನೇ ಇರ್ತೀನಿ ಸೇವಂತಿ, ಕಾಯ್ತೀನಿ. ಆದ್ರೆ ನಿನ್ನ ಮಗು ಮಾತ್ರ ನಿನ್ನನ್ನ ಸೇರೋದಕ್ಕೆ ನಾನು ಬಿಡಲ್ಲ, ಬಿಡಲ್ಲ.